ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವತ್ತು ನನ್ನ ವೇಯಿಂಗ್ ನೋಡಿಬಿಟ್ಟು ಫುಲ್ ಶಾಕ್ ಆಗಿಬಿಟ್ಟಿದ್ದೀನಿ. ಏನಪ್ಪ ಇದು ಹಿಂಗೆ ಆಗಿಬಿಟ್ಟಿದೆ ಅಂತ ತಲೆ ಕೆಟ್ಟು ಎರಡೆರಡು ಮೂರು ಸಲ ಎಲ್ಲ ಚೆಕ್ ಮಾಡಿದೆ. ಅದು ಒಂದೊಂದು ಸಲ ಒಂದೊಂದು ತೂಕನ ತೋರಿಸ್ತಾ ಇತ್ತು. ಬ್ಯಾಟ್ರಿ ಸರಿಯಾಗಿ 1.5 ಎಲ್ಲ ತೋರಿಸ್ಲೇ ಇಲ್ಲ, ಡೈರೆಕ್ಟ್ 52 ಬಂದ್ಬಿಟ್ಟೈತೆ. 41 950 980 ಹಂಗಿರ್ತದೆ. ಅದು 100 ಹೋಯ್ತಾ? ನಂಗೆ ಶಾಕ್ ಆಯ್ತಿರೋದು 51 200 ಆಯಿತು. ಇನ್ನು 300 400 ಎಲ್ಲ ತೋರಿಸ್ಲಿಲ್ಲ, ಡೈರೆಕ್ಟ್ ನೆನ್ನೆದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಅದೇನೇ ಮೊನ್ನೆ ರೌಂಡ್ ಫಿಗರ್ 51 ಆಗಿದ್ದೀನಿ ಅಂತ, ಅದಾದಮೇಲೆ 51 200 ಎಲ್ಲ ಆಗಿದೆ. ಈಗ 500 ಎಲ್ಲ ತೋರಿಸ್ತಿಲ್ಲ, ಡೈರೆಕ್ಟ್ 52 ಹೋಗ್ಬಿಟ್ಟೈತೆ. ಅದೇ ಕನ್ಫ್ಯೂಸು. ಫೇಸಲ್ಲಿ ಏನಾದರೂ ದಪ್ಪ ಆದಂಗೆ ಅನ್ನಿಸ್ತಿದೆಯಾ? ಓಕೆ. ಗ್ಲೂಟೆನ್ ಪ್ರೊಸೆಸ್ ಅಂತ ಗೈಸ್, ನನಗೇನೆ ಕನ್ಫ್ಯೂಸ್ ಆಗ್ತಿದೆ. ನನಗೆ ಸ್ಕೇಲ್ ಸರಿ ಇಲ್ವಾ ಏನು ಅಂತ ಅಂದ್ಕೊಂಡು ಮತ್ತೆ ಪುನಃ ಶಲ್ಲೆಲ್ಲ ಚೇಂಜ್ ಮಾಡಿಸಿ ಚೆಕ್ ಮಾಡಿದೆ. ನೆನ್ನೆ ಪಿಜ್ಜಾ ತಿಂದಿದ್ವಲ್ಲ, ಅದ್ರದ್ದು ಸ್ವಲ್ಪ ಈ ಥರ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ ನನ್ನ ಹಸ್ಬೆಂಡು. ಗೊತ್ತಿಲ್ಲ, 51.5 ಎಲ್ಲ ತೋರಿಸಿಲ್ಲ. ಫ್ರ್ಯಾಂಕಾಗಿ ಹೇಳ್ಕೊಬೇಕಂದ್ರೆ ಡೈರೆಕ್ಟ್ 52 ತೋರಿಸ್ತಿದೆ. ನಾನು ನಾಳಿನ ವೇಯಿಂಗ್ನ ಚೆಕ್ ಮಾಡಬೇಕು. ಏನಂದರೆ ಪಿಜ್ಜಾ ಇನ್ನೂ ಹೊಟ್ಟೆಯಲ್ಲಿರುತ್ತೆ, ಅದು ಬೇಗ ಡೈಜೆಷನ್ ಆಗಿರಲ್ಲ ಅಂತ ಹೇಳ್ತಿದ್ದಾರೆ. ವೇಯಿಂಗ್ ಮಾಡಿ ಬಂದೆ, ಫುಲ್ಲು ಕನ್ಫ್ಯೂಷನಲ್ಲೇ ಯೋಚನೆ ಮಾಡಿಕೊಂಡು ತುಪ್ಪ ಕುಡಿದು ಬಿಸಿನೀರನ್ನ ಕುಡಿಯೋದಕ್ಕಂತ ಬಂದೆ. ಇವತ್ತು ವೆದರ್ ಹೆಂಗಿತ್ತು ಅಂದರೆ ಸುಮ್ಮನೆ ಗುಬ್ರಾಕೊಂಡು ಮಲ್ಕೋಬೇಕನ್ನೋ ಥರ ಇತ್ತು. ಬಟ್ ಇವತ್ತು ಬೆಳಗ್ಗೆ ತಿಂಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ನಾನು ಸ್ಮೂದಿಯನ್ನೇ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬನಾನಾ ಮತ್ತು ಡ್ರೈ ಫ್ರೂಟ್ಸ್ ಫ್ಲ್ಯಾಕ್ ಸೀಡ್ಸ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ಅದೆಲ್ಲದನ್ನು ಹಾಕ್ಕೊಂಡು ಸ್ಮೂದಿ ಮಾಡಿ ಕುಡಿದೆ. ಏನಂದರೆ ಬೇಗ ಹೊಟ್ಟೆ ಹಶ್ವಾಗಬಾರ್ದು ಅಂತ ಹೇಳಿಬಿಟ್ಟು. ಸೊ ನೋಡ್ತಾ ಇದ್ದೀರಲ್ಲ, ಒಳ್ಳೆ ಸ್ಮೂದಿ ರೆಡಿಯಾಗಿತ್ತು. ಆ ಗ್ಯಾಪಲ್ಲಿ ಸ್ಮೂದಿಯನ್ನು ಕುಡಿದು ಹೋಗಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಅವಲಕ್ಕಿಯನ್ನು ಮಾಡ್ತಾಯಿದ್ದೀನಿ. ಅವಲಕ್ಕಿ ಕೂಡ ತುಂಬಾ ಒಳ್ಳೆಯದಾಗಿರೋದ್ರಿಂದ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅಂದರೆ ನಾನು ತುಂಬ ಸ್ಪೆಷಲಾಗಿ ಅಂತ ಏನೂ ಮಾಡ್ತಾಯಿಲ್ಲ ಗೈಸ್. ನಿಜವಾಗ್ಲೂ ವೀಡಿಯೋಗೆ ತೋರಿಸ್ಕೋಬೇಕು ಅಂದ್ಬಿಟ್ಟು ಏನೋ ಅದು ಮಾಡಬೇಕು ಇದು ಮಾಡಬೇಕು ವೆರೈಟಿಯಾಗಿ ಅಂತ ಆ ಥರ ಏನೂ ಮಾಡ್ತಾಯಿಲ್ಲ. ನಾನು ಆ್ಯಸ್ ಯೂಶ್ವಲ್ ಮನೇಲಿ ಹೇಗೆ ನಾವು ಏನು ಐಟಮ್ಸ್ನ ತಿಂತೀವಿ ಅದ್ರ ಜೊತೆಗೇ ಸ್ವಲ್ಪ ಒಂದಷ್ಟು ಸ್ಮೂದಿ ಅದು ಇದು ಆ್ಯಡ್ ಮಾಡಿಕೊಂಡು ದಪ್ಪ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟರೆ ಏನೋ ತುಂಬಾ ಸ್ಪೆಷಲಾಗಿ ಮಾಡಿ ತೋರಿಸ್ಕೊಂಡು ಎಲ್ಲ ಮಾಡಬೇಕು ಅನ್ನೋ ಥರದ್ದೆಲ್ಲ ಏನಿಲ್ಲ. ಅದಕ್ಕೋಸ್ಕರನೇ ಕಾಮನ್ನಾಗಿ ಮನೆಯಲ್ಲಿ ಎಲ್ಲರಿಗೂ ಕೂಡ ಹೇಗೆ ತಿಂತಾರೆ ಅದೇ ಥರದ್ದು ಊಟ. ಅದ್ರ ಜೊತೆಗೆ ಸ್ವಲ್ಪ ಮೊಟ್ಟೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ, ಮತ್ತು ಡ್ರೈ ಫ್ರೂಟ್ಸ್ಗೂ ಅದು ಕಾಮನ್ನು. ಸ್ಮೂದಿಗಳು ಮಾಡ್ಕೊಳ್ಳೋದು ಎಸ್ಪೆಷಲಿ ಆ್ಯಪಲ್ ಈ ಥರದ್ದೆಲ್ಲ ಹಾಕ್ಬಿಟ್ಟು ಮಾಡ್ಕೊತಾ ಇದ್ದೀನಲ್ಲ, ಅದು ಹೊಸದಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನೂ ಹೇಳಬೇಕು ಅಂದರೆ ಬೇಗ ದಪ್ಪ ಆಗಬೇಕು ಅಂದರೆ ಸ್ವಲ್ಪ ಪೊಟ್ಯಾಟೊ ಆ್ಯಂಡ್ ಸ್ವೀಟ್ ಪೊಟ್ಯಾಟೊ ಎರಡನ್ನೂ ಕೂಡ ಊಟಕ್ಕೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಕೊಂಡ್ರೆ ಬೇಗ ದಪ್ಪ ಆಗ್ತಾರೆ. ಬಟ್ ನನಗೆ ಓಕೆ ಪರವಾಗಿಲ್ಲ, ನನಗೆ ಸಾಂಬಾರಲ್ಲಿ ಹಾಕಿದ ಪೊಟ್ಯಾಟೊ ಎಲ್ಲ ತಿನ್ನಲ್ಲ. ಬಟ್ ಸ್ವೀಟ್ ಪೊಟ್ಯಾಟೊನ ತರೋ ಕೇಳೋದನ್ನು ಮರ್ತ್ಕೊಂಡೆ. ಬಟ್ ನೆಕ್ಸ್ಟಿಂದ ಆ್ಯಡ್ ಮಾಡ್ಕೊತೀನಿ ನಾನು. ಅವಲಕ್ಕಿ ಜೊತೆಗೆ ಒಂದು 4 ಗೋಡಂಬಿ ಹಾಗೆಯೇ 2 ವಾಲ್ನಟ್ಸ್ನ ಹಾಕ್ಕೊಂಡೆ. ಮತ್ತು ಪುನಃ ಮಧ್ಯಾಹ್ನದ ಊಟಕ್ಕೆ ನಾನು ಉಪ್ಪಿನಕಾಯಿ ಹಾಗೆಯೇ ಕೋಸಂಬರಿ ಮತ್ತು ಬಜ್ಜಿ ಅನ್ನ ಸಾಂಬಾರು ಎಲ್ಲ ಮಾಡಿದ್ದೆ. ಹಪ್ಪಳ ಉಪ್ಪಿನಕಾಯಿ ಎಲ್ಲ ಏನಂದರೆ ಮನೆಗೆ ಕಾರ್ಡ್ ಕೊಡೋಕ್ಕೆ ಗೆಸ್ಟ್ ಬರ್ತಾರೆ ಅಂತ ಹೇಳಿದರು. ಸೊ ಹಾಗಾಗಿ ಸ್ವಲ್ಪ ಅವರು ಕೂಡ ವೆಜ್ಜೇನೆ, ಇವತ್ತು ಗುರುವಾರ ಇದ್ದಿದ್ದರಿಂದ ನಾವು ಕೂಡ ವೆಜ್ಜೇನೆ. ಹಾಗಾಗಿ ಫುಲ್ ವೆಜ್ ಊಟನ ರೆಡಿ ಮಾಡಿಬಿಟ್ಟಿದ್ದೆ. ಅವರು ಕೂಡ ಊಟ ಮಾಡಿ ತುಂಬಾ ಖುಷಿಪಟ್ಟರು. ಸಾಂಬಾರಂತೂ ಸಖತ್ತಾಗಿದೆ ಅಂತ ಹೇಳಿದ್ರು. ನನಗಂತೂ ಫುಲ್ ಖುಷಿಯಾಗೋಯಿತು. ಸೊ ನನ್ನ ಮಧ್ಯಾಹ್ನದ ಊಟ ಈ ಥರ ಫುಲ್ ವೆಜ್, ಅದ್ರ ಜೊತೆಗೆ ಸ್ವಲ್ಪ 1 ಬೌಲಷ್ಟು ಕರ್ಡ್ನ ಕೂಡ ಸೇರಿಸ್ಕೊಂಡೆ. ನಾನು ಮೊದಲು ಊಟ ಮಾಡ್ತಾ ಇದ್ದಿದ್ದಕ್ಕಿಂತ 1 ರೌಂಡ್ ಜಾಸ್ತಿ ಊಟನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಟ್ ಇವತ್ತೆಲ್ಲ ನಾನು ಸ್ವಲ್ಪ ಕಮ್ಮಿನೇ ರೈಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಏನಕ್ಕಂದರೆ ಊಟ ಮಾಡೋಕ್ಕಾಗ್ತಾ ಇಲ್ಲ, ಹುಷಾರ ಇಲ್ಲದೆ ಇರೋ ಅಂಥ ಒಂದು ರೀಸನ್ಗೆ. ಬಟ್ ಇದಕ್ಕಿಂತ ಇನ್ನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊತಿದ್ದೆ. ಇನ್ನದಾದಮೇಲೆ ಸಂಜೆ ಸ್ಮೂದಿಗೆ ನಾನು 1 ಆ್ಯಪಲ್ಲು ಮತ್ತು ಹಾಲು, ಇದಕ್ಕೆ ಸ್ವಲ್ಪ ನಾನು ಬೆಲ್ಲದ ಪಾಕನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದೊಳ್ಳೆ ಫ್ರೂಟ್ ಮಿಲ್ಕ್ ಶೇಕ್ನ ಮಾಡಿಕೊಂಡು ಕುಡಿದೆ.
ಇನ್ನು ನೈಟ್ ಊಟಕ್ಕೆ ಕೂಡ ಅದೇ ಕಂಟಿನ್ಯೂ ಆಗೋಯಿತು. ಅದ್ರ ಜೊತೆಗೆ ಸ್ವಲ್ಪ ವಾಟರ್ಮೆಲನ್ನ ಹಾಕ್ಕೊಂಡೆ. ಇದಿಷ್ಟು ಇವತ್ತಿನ ನನ್ನ ಊಟ ತಿಂಡಿ ಎಲ್ಲ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.